ಏನ್ರ ಕೆಲಸ ಅವನು ಮಾಡಕ? ಏನು ಕೆಲಸ ಇಲ್ಲಪ್ಪ, ನಾವು ಖಾಲಿ ಕುಂತಿಲ್ಲ. ಏನು ಕೆಲಸ ಇಲ್ಲ. ಹೌದಾ? ಅವ್ ಹುಡುಗ ಬಾಳ ಬಡ್ರ ಇದ್ದಂಗ ಅದ್ರಲ್ಲ ಅಲ್ಲಿ. ಬಾಳ ಕಲ್ತಾನ, ಎಲ್ಲ ಇದು ಮಾಡ್ಯಾನ. ಸಾಕು ಹುಡುಗ ಜಾಬ ಇಲ್ಲ, ಅದಕ್ಕೆ ಪರಿಸ್ಥಿತಿ ಕೆಟ್ಟೈತಿ. ಒಂದ್ ಇಂಟ್ರು ಕರೆದಿದ್ರು, ನೀನಾರ ಹೋಗ್ಲಿಲ್ಲ. ಏನಾರ ಹಾಕಿಸ್ಲಿ. ನೆನಪ ಚಲೋ ನೆನಪು ಮಾಡಿತ್ತಲ್ಲಿ ಕರಿನ್ ತಗರಿ ಅವನ್ನ. ಏ ತಮ್ಮ ಬಾಬಾ ಇಲ್ಲಿ ಬಾಬಾ. ಏನ್ರ ಕೆಲಸ ಅವನು ಹೇಳಣ್ಣ. ಮೊನ್ನೆ ಅಲ್ಲೊಂದು ಇಂಟರ್ವ್ಯೂ ಇತ್ತು, ಮತ್ ನಾ ಹೋಗಿಲ್ಲ. ಹೋಗ್ತೇನ್ ಮತ್ ನೀನ? ಇಂಟ್ರ್ಯೂ ಅಣ್ಣ? ಓಕೆ, ಅಲ್ಲೊಂದು ಇಂಟರ್ವ್ಯೂ ಐತಿ. ಮತ್ತ ಎಲ್ಲಾ ಕಡೆ ಹೋಗಿ ಸಾಕಾಗೈತಣ್ಣ. ಎಲ್ಲಿ ಕೆಲಸ ಒಟ್ಟ ಕೊಡವಲ್ರು. ಇದೊಂದ್ ಸರಿ ಪ್ರಯತ್ನ ಮಾಡಿ, ಏನಾಗತ್ತ ಟ್ರೈ ಮಾಡ್ಬೇಕಪ್ಪ. ಆದ್ರ ಆತ ಇಲ್ಲ ಅಂದ್ರೆ ಹೊಲ್ದಾಗ ದುಡಿದೈತೈತೆ ನಮ್ದು. ಓಕೆ, ಮಾರ್ಸನ್ ತೆಗ್ದಿ 99 ತೆಗ್ದಿವೋ, ಯಾಕೆ ಕೊಡುದಿಲ್ಲ ಅವ್ರ ಕೆಲಸ? ಕೇಳು, ಇಲ್ಲಿ ಹೋಗು. ಈಗ ಇದು ಲೆಟರ್ ಕೊಡ್ತೀನಿ. ಇದು ಅದು ಅವ್ರದ್ದು ಕಂಪ್ನಿದು. ಇದನ್ನ ಹೋಗಿ ಅಲ್ಲಿ ತೋರಿಸಿ ಅವ್ರಿಗೆ ಇಂಟರ್ವ್ಯೂ ಕೊಡು. ಇದೊಂದ್ ಸರಿ ಪ್ರಯತ್ನ ಮಾಡಿ, ಏನಾಗಲ್ಲ. ಸಿಕ್ಕ್ರ ಚಲೋ ಆತ, ಸಿಡಿಲ್ಲ ಅಂದ್ರೆ ಐತಿಲ್ಲ ಕೆಲಸ ಮಾಡು. ಮತ್ತೊಬ್ರು ಹೊಲ್ದಾಗ ಮಾಡೋದೈತಿಲ್ಲ, ಮಾಡ. ಆಯ್ತಾ? ಓಕೆ, ನಾ ಖರ್ಚಿರ ಹಾಕಿಲ್ಲ, ಒಂದ್ 100 ರೂಪಾಯಿ ಇದ್ರು ಕೊಡು. ಮರಯ್ಯ, ನಮ್ ಕಡೆ ಇದ 50 ರೂಪಾಯಿ ಐತಿ ನೋಡು, ತಗೊಂಡ್ ಹೋಗು. ಅಣ್ಣಂತಲ್ಲ ಅದು ಗಾಡಿ. ಈ ವಿಳಾಸದಾಗ ಸರಿಯಾಗಿ ಬಸ್ ಇಲ್ಲ. ಒಂದ್ ಸ್ವಲ್ಪ ಗಾಡಿ ಕೊಡು, ಹೋಗ್ಬಿಡ್ತೀನಿ. ಗಾಡಿ ಕೊಡ್ಬೇಕಾ? ಜಲ್ದಿ ಬರ್ಬೇಕಾ? ಅಂದ್ರ ಮುಂಜಾನೆ ಇಂಟರ್ವ್ಯೂ ಇರ್ತೈತಿ. ಮುಂಜಾನೆ ಮುಗಿಸ್ಕೊಂಡ್ಬಿಟ್ಟಿಲ್ಲ, ಬಂದ್ಬಿಡ್ತೀನಿ. ಆಯ್ತಾ, ಹುಷಾರ್ ನೋಡಪ್ಪ. ಆಯ್ತಾ, ಥ್ಯಾಂಕ್ಸ್ ಅಣ್ಣ. ಅಲ್ಲಪ್ಪ, ಇದ್ದ 50 ರೂಪಾಯಿನೂ ಹೋಯ್ತು. ಬೈಕ್ ನಿಲ್ಸ್ಕೊಂಡ ಹಿಮ್ಮಲ್ಲಿಗಂತ ತಗೊಂಡಿದ್ದಿಲ್ಲ 50 ರೂಪಾಯಿ. ಹೆಂಗ್ ಇದು ನಮ್ಮ ಅಂತೀನಿ ನಾನು. ಹಿಂಗಲ್ಲ ಗಾಡಿಯಂದ ಹೇರ್ ಮುಕ್ಕಳ ಬಡ್ಕೊಳದಂದ್ರೆ ಹೆಂಗ್ ಮಾಡಿ ಹಿಂಗ ನೋಡ್ತಾನ. ಬಾಳ ಬೇಕಾಗಿತ್ತು. ನಾ ಒಂದ್ ಪಡಿಗ ಹೊಂಟಿದ್ದ. ಅಲ್ಲ ಹುಡುಗ ಬಡ್ರ ಅಂತ ಅಡ್ರೆಸ್ ಒಂದ ಹೇಳಂತ ನಾ ಹೇಳಿದ್ಯಾ. ನೀ ಖರ್ಚಿ ರೊಕ್ಕನು ಕೊಟ್ಟಿ, ಬೈಕನು ಕೊಟ್ಟಿ. ನಾನ್ ಈಗ ಏನ್ ಮಾಡೋದ? ಬೇಕಾಗಿ ನಾವ್ ಹೆಲ್ಪ್ ಮಾಡಲ್ಲ, ಮತ್ತೆ ಯಾರು ಮಾಡ್ಬೇಕು ಹೆಲ್ಪ್? ಬೇಕಾಗಿ ಕೊಟ್ಟಿಯ, ಮತ್ತೆ ಯಾಕೆ ಅನ್ನೋದು ಈ ಕೆಲಸ ನೀನು? ಅಲ್ಲ ಸ್ವಲ್ಪ 50 ರೂಪಾಯಿ ಅಷ್ಟೇ ಐತಲ್ಲ ಚೀಟಿಗೆ. ನಾನ್ ತಾಕ 100 ರೂಪಾಯಿ ಐತಿ, ನಾನ್ ಅಂತ ಕೊಡೋದಿಲ್ಲ ನಿನಗೆ. ಐತೆ 100 ರೂಪಾಯಿ? ಕೊಡೋದಿಲ್ಲ. ಒಳ್ಳೇದ್ ಮಾಡ್ಬೇಕ್ಲಿ ಮತ್ತೊಬ್ಬರಿಗೆ. ಮಾಡ್ಕೊಂತ ಹೋಗು, ನನಗ ಅಂಕರ್ ತಗಲ್ ಬೀಳ್ಬೇಡ. ನೀನು ನನಗ್ ಒಳ್ಳೇದ್ ಮಾಡು. ಬೇಕಾಗಿಲ್ಲ. ಈಗಿನ ಕಾಲದಾಗ ಒಳ್ಳೇದ್ ಮಾಡಿದ್ರ ಉಪಯೋಗ ಇಲ್ಲ. ಎಲ್ಲ ಮಾಡಿ ಮುಗಿಸ್ ಕೈ ಬಿಟ್ಟಿನ ನಾನು. ನಾಳೆ ಅವಾಗ ಏನಾರು ನೌಕರಿ ಆತಂದ್ರ ನಮ್ಗೆ ಆಸರ ಹಾಕನ್ಲಿ. ಏನ್ ಆಸರ ಹಾಕನ? ಏನೋ ಒಂದಿಟ್ಟು ಹೆಲ್ಪ್ ಮಾಡ್ತಾನ. ಮಾಡಸೋನಕ್ ಅಂತಾಳ. ಈಗ ನಾನು ಅಂಕರ್ ಕೈ ಬಿಡು, ಹಚ್ಚಿನ. ಅಲ್ಲೊಂದು ಇಂಟರ್ವ್ಯೂ ಐತಿ. ಮತ್ತ ಇದೊಂದ್ ಸರಿ ಪ್ರಯತ್ನ ಮಾಡು, ಏನಾಗತ್ತ ಟ್ರೈ ಮಾಡ್ಬೇಕಪ್ಪ. ಆದ್ರ ಆತ ಇಲ್ಲ ಅಂದ್ರೆ ಹೊಲ್ದಾಗ ದುಡಿದೈತೈತೆ ನಮ್ದು. ಓಕೆ, ಯಪ್ಪೋ ಟೈಮ್ ಎಷ್ಟತ್ತು? ಟೈಮ್ ಭಾಳ ಆಗೈತಿ, ಇಂಟ್ರ್ವ್ಯೂಗೆ ಹೋಗ್ಬೇಕು. ಎಲ್ಲಿ ಹೊಂಟಿಲಿ? ಇಂಟ್ರ್ವ್ಯೂಗೆ ಸರ್ಜ್ ಹಿಂಗ ಟೈಮ್ ಆಗೈತಿ, ಬಟಾಬಟ್ ಹೋಗ್ಬೇಕು. ಇದ ಟೈಮಿಗೆ ಕೈ ಕೊಡ್ತಲ್ಲ ಇದು. ಹೋಗೋ, ನಾನು ಅರ್ಧ ತಾಸು ಆತ ಚಾಯ್ ಪಾಯಿಂಟ್ ನಾ ಏನು ಮಾಡಿಲ್ಲ, ನೋಡೇ ಇಲ್ಲ ನಾನು. ಹೆಂಗೊಂದು ಆಗ್ಬಿಟ್ಟೈತಲ್ಲ ಮರಿ, ಏನು ಮಾಡೋಕೆ ಈಗ? ಇದು ಬೈಕ್ ಇಲ್ಲೇ ಇರಲಿ, ಟೈಮ್ ಐತಿ, ಬಡ ಹೊಕ್ಕಿ ನಾನು.
ಹಲೋ ಹಲೋ ಸರ್ ನಮಸ್ಕಾರ. ಹೇಳ್ರಿ. ಯಾರಂತ ಗೊತ್ತಾತನ್ರಿ? ಯಾರು ಗೊತ್ತಲ್ಲ, ಹೇಳ್ರಿ ಯಾರು? ಮೊನ್ನೆ ಒಂದು ಹುಡುಗ ಲಂಚ ಕೊಟ್ಟು ಕೆಲಸ ಮಾಡಿಸಿದಲ್ಲ ಸರ್. ಹೌದ್ರಿ, ನಿಮ್ ಹುಡುಗ ಕೆಲ್ಸಕ್ಕೆ ಬರೋಲ್ ನೋಡ್ರಿ, ಕಳ್ಸ್ರಿ ಅವನ್ನ. ಒಲ್ಲೆನಾಗತ್ತಾನ್ರಿ ಸರ್. ಯಾಕ್ರಿ? ಅವಾಗ ಕೆಲಸ ಇಷ್ಟ ಇಲ್ಲ ಅಂತ್ರಿ. ಹೌದನ್ರಿ, ಚಲೋ ಆಗ್ಬಿಡ್ರಿ ಹಂಗಾರ. ನಮ್ಗೂ ನಮ್ ರೊಕ್ಕ ನಮ್ಗೆ ಹೊಳಿ ಕೊಡ್ತೀರೇನ್ರಿ? ರೊಕ್ಕ ಪಕ್ಕ ಸುದ್ದಿಗೆ ಬರಕ್ ಹೋಗ್ರಿ. ಇನ್ನ ತಿರುಪತಿ ತಿಮ್ಮಪ್ಪನ ಹುಂಡಿ ಒಳಗ ನಿಮ್ ರೊಕ್ಕ ಅಲ್ಲಿ ಹಾಕ್ದ ರೊಕ್ಕ ಹೊಳ ಬರ್ಬೋದು. ನಿಮ್ ರೊಕ್ಕ ನಿಮ್ಗಂತೂ ವಾಪಸ್ ಬರಾಕ್ ಆಗಂಗಿಲ್ರಿ. ಅದ ಹೆಂಗ್ರಿ, ನಮ್ ಹುಡುಗ ಕೆಲ್ಸಕ್ಕೆ ಬಂದಿಲ್ಲಲ್ರಿ? ಹೌದೌದ್ರಿ, ಕೆಲ್ಸಕ್ಕೆ ಬರಲಿಲ್ಲ ಮತ್ತೆ ಬರ್ತೀರಿ ಅಂತ ಕೊಟ್ರಿ. ಬರ್ಲಿಕ್ಕ ನಾವೇ ಮಾಡ್ರಿ, ನಿಮ್ ತಪ್ಪ್ರಿ ಅದ. ತುಷಾರ ರೊಕ್ಕ ಕೊಟ್ಟಿವೇನ್ರಿ? 34 ಲಕ್ಷ ಕೊಟ್ಟಿವಿ, ಹೆಂಗ್ರಿ? ಕಡಿಮೆ ಏನ್ರಿ ಅದ ಹಂಗ ಬಿಡಾಕ? 34 ಲಕ್ಷ ಅಲ್ಲ, 1 ಕೋಟಿ ಕೊಡ್ರಿ ನೀವು, ಮುಗಿತ್ರಿ ಅವ್ ಮಣ್ಣ ಕೊಡಂಗಿಲ್ರಿ ಹೊಳೆ. ಇಲ್ಲಿ ತೋರಿ ನಮ್ಮ ಕೆಲಸ ಭಾಳ ತಗೋರಿ. ಇಲ್ಲಿ ನಮ್ಮ ಇನ್ನ ಭಾಳದವ್ರ ಕೆಲಸ. ಇಲ್ಲೊಂದ್ ಯಾವನ ಒಬ್ಬ ಮಂಗ್ಯನ ಮಗ ಬಂದನ, ನೀವ್ ಇಡ್ರಿ ಇಲ್ಲಿ ಫೋನ್ ಇಡ್ರಿ ನೀವು. ಮಂಗಿನ ಮಕ್ಳು ಇದ್ದಂಗ. ಏಯ್ ಎದ್ದಾಳೆ ಮ್ಯಾಕ, ಎದ್ದಾಳ ಮಂಗ್ಯನ ಮಗನ, ಎದ್ದಾಳ ಮ್ಯಾಕ. ಕೇಳಾರ ಬಂದ್ ಕುಂತಿ ಮಗನ, ಇದನ್ನೇನ ಜರ ಧರ್ಮ ಛತ್ರ ಮಾಡಿ ನಮಗನ. ಸಾಲ್ಯಾಗ ಪಾಲ್ಯಾಗ ಏನು ಹೇಳೇ ಇಲ್ಲ ಅಲ್ಲೇ ನಿನಗ. ಮೆಕ್ಯಾನಿಕ್ ಸರ್ ಅಂತಂದು ಏನು ಹೇಳಿಕೊಟ್ಟೆ ಇಲ್ಲ ಅವ್ರ ಸರ್ಗಳು ನಿನಗ. ಶಾನವದಿ ಕುಂದ್ರತ್. ಎದಕ್ ಬಂದಿ ಹೇಳಿ, ಈಗ ಹೇಳಿ, ಈಗ ಎದಕ್ ಬಂದಿ ನೀನು? ಅದೇ ಸರ್, ನಿಮ್ಮಲ್ಲಿ ಕೆಲಸ ಇತ್ತಂತ ನಮ್ಮ ಫ್ರೆಂಡ್ ಹೇಳ್ದ, ಅದಕ್ಕೆ ಬಂದಿದ್ವಿ ಸರ್. ಬಗಾನ ನಿನಗೊಂದು ಹೇಳಿ, ನಾ ಕೆಲಸ ಕೊಟ್ಟನಪ್ಪ ಅಂತಂದ್ರ ನಾಳೆ ನೀ ಲೇಟಾಗಿ ಬರ್ತಿ, ಅವಾಗ ಹೆಂಗ ನಮ್ಮ ಬಾಳೆ ಹೆಂಗ? ಅದಕ್ಕೆ ಸರ್ ಇಂಟರ್ವ್ಯೂ ಕೊಡೋಕೆ ಬಂದಿದ್ದೆ. ಹಿಂಗ ಕೊಡಕ್ ಬರೋದು? ಇನ್ನು ಆಕಾರ ನೋಡು, ಅದು ಹೋಲಿ. ನಿನಗೆ ಮೊದ್ಲೇಕ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಒಳ್ಳೆಕ ಹಿಂಗೆ ಇಂಟರ್ವ್ಯೂ ಕೊಡಕ್ ಬಂದ್ಯಾ ನೀನು ಇಲ್ಲಿ? ನಾ ಯಾವಾಗ ಹೋದ್ರು ನಡಿತೈತಾಳ, ಇವ್ರು ನನಗೆ ಕೆಲಸ ಕೊಡ್ತಾರ ಅಂತೇಳಿ ದೊಡ್ಡ ಹೋಮ್ ಮಿನಿಸ್ಟರ್ ಗತ್ತರ ಬಂದಿ ಮಗನ. ಅದನ್ನ ಮೊದ್ಲ ನೀನು ತಿದ್ಕೋ, ಆಮೇಲೆ ಕೆಲಸದ ಬಗ್ಗೆ ಗಮನ ಕೊಡಕುತ್ತೆ, ಮೊದ್ಲು ಕೆಲಸ ಮಾಡಕುತ್ತೆ ನೀನು. ಬೋಸುಡಿಕೆ ಸರ್, ಬೈಯಕ್ಕೆ ಹೋಗ್ಬಿಡಿ ಸರ್ ನೀವು. ಬೈಯಕ್ಕೆ ಹೋಗ್ಬಾರ್ದು. ಬೈಯಕ್ಕೆ ಹೋಗ್ಬಿಡ, ಅದನ್ನ ಮಾಡಕ್ ಹೋಗ್ಬಿಡ. ಟೈಮ್ ಸೆನ್ಸ್ ಅನ್ನೋದಿಲ್ಲ ಮೊದ್ಲೇಕ. ಮಗನ ನನಗ ಧಮ್ಕಿ ಹಾಕ್ತಿ, ಕೊಡು ನೀನ್ ಹಣೆ ಬರ ಕೊಡು, ನೋಡ್ತೀನಿ. ಟೆಂತದ್ದು 99, PUCದು ಜಸ್ಟ್ ಪಾಸ್, ಡಿಗ್ರಿದು 98. ಶಬಾಷ್, 10ದ್ದು 99 ಮಾಡಿ. 10ದ್ದು 99 ಮಾಡಿಯಪ್ಪ. PUC ಯಾಕೆ ಕಮ್ಮಿ ಮಾಡಿ ನೀನು? ಸರ, ನಾವು 1ನೇತ್ಲಿದ್ದ 10ನೇತ್ರ ಮಠ ಚೆನ್ನಾಗಿ ಓದ್ಬೇಕಂದ್ರೆ ನಮ್ಮ ಅಪ್ಪರ ನಮ್ಮ ಕೆಲ್ಸಕ್ಕೆ ಹೋಗಿ ಸಾಕ್ತಿದ್ರಿ. ನಾವು PUC ಬರ್ತಲೆ, ನಮ್ಮ ಅಪ್ಪರಿಗೆ ವಯಸ್ಸಾಗಿತ್ರಿ. ಹಂಗಾಗಿ ಅವರು ಕೆಲ್ಸಕ್ಕೆ ಹೋಗಿದ್ದಿಲ್ರಿ. ಮನಿ ಪರಿಸ್ಥಿತಿ ನಾವು ನೋಡ್ಬೇಕಾಗಿತ್ರಿ. ಹಂಗಾಗಿ ನಾವು ಕೆಲ್ಸಕ್ಕೆ ಹೋಗಿದ್ರಿ. ಹಂಗಾಗಿ ಜಸ್ಟ್ ಪಾಸ್ ಆಗೈತ್ರಿ ಅದು PUCದು. ಮತ್ತು ಡಿಗ್ರಿದು ಬೇಷ ಮಾಡಿ ಅಲ್ಲೇ. ಮತ್ತು ಅವಾಗ ಏನು ನಿಮ್ಮ ಅಪ್ಪರ ಏನು ಅವಾಗ ವಯಸ್ಸು ಬಂದು ಕೆಲ್ಸಕ್ಕೆ ಹೋಗಿದ್ದಾರನು? ಸರ, ನಮ್ಮದು ಡಿಗ್ರಿ ಕಾಲೇಜ್ 6ರಿಂದ 10 ತನಕ ರೀ. ನಾವು 6ರಿಂದ 10 ತನಕ ಕ್ಲಾಸ್ ಮುಗಿಸ್ಕೊಂಡು ಸರ್, ಕ್ಲಾಸ್ ಮುಗಿದ್ಮೇಲೆ ಮತ್ತೆ 11 ಗಂಟೆ ಸುಮಾರು ಮತ್ತೆ ಕೆಲ್ಸಕ್ಕೆ ಹೋಗಿದ್ವಿ ಸರ್. ನಾವೇ ದುಡ್ತೀವಿ ಸರ್ ಈಗಾದರೂ. ಹಂಗಾಗಿ 99 ಆಗೈತೆ ಸರ್ ಅದು. ಓ ಹಂಗನ? ನಿನಗೆ ಈಗ ನಾನು 3 ಕ್ವಶನ್ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಟ್ರೆ ನಿನಗೆ ಜಾಬ್, ಇಲ್ಕಂದ್ರೆ ಇಲ್ಲ. ಆಯ್ತಾ ಸರ್? ಈಗ ನಮ್ಮ ಆಫೀಸ್ ಪಕ್ಕ ಒಂದು ನಾಟಕದ ಥಿಯೇಟ್ರ್ ಐತಿ. ಅಲ್ಲೊಂದು ನಾಟಕ ಹಾಕ್ಯಾರ. ನಾಟಕದ ಹೆಸರು ಸೌಡಿಲ್ಲದ ಸಾವ್ಕಾರ. ಹೌದಾ? ನಮ್ಮ ಸ್ಟಾಫ್ ಎಲ್ಲ ಅಲ್ಲೇ ನಾಟಕ ನೋಡೋಕೆ ಹೋಗ್ತಾರ. ನಾನು ಹೋಗ್ತೀನಿ. ಏನು ಕೆಲಸ ಇಲ್ಲ ಆಫೀಸಿನಾಗ. ಅವಾಗ ನೀನು ಬರ್ತೀಯ ಏನಿಲ್ಲ? ನಾನು ಬರೋದಿಲ್ಲ ಸರ್. ಯಾಕೆ ಬರೋದು ಲೇಪ್ಪ? ಅದನ್ನಾರ ಹೇಳ ಲೇ. ಎಲ್ಲರೂ ಹೋಗ್ಕರ ಅಲ್ಲೇ ನಾಟಕ ನೋಡಕ, ನೀವೊಬ್ಬನೇ ಇಲ್ಲಿ ಕುಂತ್ಕೊಂಡು ಏನು ಗೆನಸ್ ಕರಿತೀನಿ? ನಿನ್ನ ರೊಕ್ಕ ನಾ ಕೊಡ್ತೀನಿ ಬಾ ಲೇಪ್ಪ, ಹೋಗುನು. ನಮ್ಮ ಸ್ಟಾಫು ಎಲ್ಲರೂ ಹೋಗ್ಕರ, ಮತ್ತು ಅದ್ರಾಗ ನೀವೊಬ್ಬನೇ ಏನು ಮಾಡ್ತಿದ್ಲೇ? ಬಾ ಬಾ ನೀನು.
ಸರ್ ನಾಟಕ ನೋಡುವಂಥ ಅದೃಷ್ಟ ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರು ಹಣೆ ಮೇಲೆ ಬರ್ದಿಲ್ಲ ಅನ್ಸುತ್ತೆ ಸರ್. ನೀವು 100 ರೂಪಾಯಿ ಕೊಟ್ಟಿರಲಿಲ್ಲ ಸರ್, ಅದ್ರಾಗ 1 ವಾರ ಮನೆ ನಡೆಸ್ತೀವಿ ಸರ್. ನಾನು ಸುಮ್ಮನೆ ರೊಕ್ಕ ಯಾಕೆ ವೇಸ್ಟ್ ಮಾಡೋಕೆ ಸರ್? ಹೌದನ, ಅದು ಹೋಲ್ ಬಿಡು. ನಿನ್ನ ಹೆಸರು ಏನದ? ನನ್ನ ಹೆಸರು ಸಂತೋಷ ಸರ್. ಅಲ್ಲಿ ಸಂತೋಷ ಅಂತ ಹೆಸರು ಇಟ್ಕೊಂಡ್ ಕ್ಯಾಟ ನಿನ್ನ ಮುಖದಾಗ ಒಂದು ಇದೂ ಸಂತೋಷ ಇಲ್ಲ. ಲೇಪ ಮುಖದಾಗ ಒಂದು ಇಟ್ಟು ಸಂತೋಷ ಇಲ್ಲಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಹುಡುಗರ ಹಣೆ ಬರಣೆ ಇಷ್ಟು ಸರ್. ಜೀವನದಾಗೂ ಸಂತೋಷವಾಗಿರ್ಲಿಕ್ಕಂದ್ರು ಒಂದು ಹೆಸರಿನಾಗರ ಸಂತೋಷವಾಗಿರ್ಲಿ ಅಂತೇಳಿ ಮನೆಗೆ ಇಟ್ಟಿರ್ತಾರೆ ಸರ್ ಹೆಸರು. ಅದು ಹೋಲ್ ಬಿಡ. 3ನೇ ಕ್ವಶನ್ ಕೇಳ್ತೀನಿ. ನಿನ್ ಏನಾರ ಮತ್ತ ಕುಡಿದು ಪಡಿದು ಏನಾರ ಚಟ ಐತೆ ನಿನಗ? ಚೇಚೆ ಆ ಥರ ಅಭ್ಯಾಸ ಏನಿಲ್ರಿ ನಂಗೆ. ಅಲ್ಲಿ ಆಫೀಸ್ನ್ಯಾಗ ಇಂಥ ಕೆಲಸ ಮಾಡೋಕಪ್ಪ ಅಂತಂದ್ರ, ಕಂಪ್ಯೂಟರ್ ಮುಂದೆ ಕುಂತು ಮಾಡೋಕಪ್ಪ ಆದ್ರ ತಲೆ ಕೆಟ್ಟ ಹದಗೆಟ್ಟ ಹೈದ್ರಾಬಾದಾಗಿರ್ತೈತಿ. ಅಂತಾದ್ರಾಗ ಒಂದು ಸ್ವಲ್ಪ ತೋದ್ರ ಒಟ್ಟು ಕೂಲ್ ಆಗುತ್ತ ಮನ್ಸಿಗೆ ಆತ ತಲೆಗೆ ಆತ. ಅಂತಂದ್ರ ನೀ ಏನು ತಗೊಳಂಗಿಲ್ಲ ಅಂತೇಳಿ ಅಪ್ಪ ಸರ. ಈಗ ಕೆಲಸ ಬೇಡ್ದವಂಗ ಕೆಲಸ ಕೊಟ್ರ ಅವ ಕುಡಿಯಕ್ಕೆ ಕಲಿತಾನ ಸರ್. ಮನಿ ಪರಿಸ್ಥಿತಿಗೆ ಕೆಲಸ ಹುಡ್ಕೊಂಡು ಕೆಲಸ ಮಾಡ್ತಾನೆ ಸರ್. ಅವ ಯಾವತ್ತೂ ಕುಡಿಲ್ ಸರ್. ಮತ್ತೇನಾರ ಇದ್ರ ಚಟ ಏನಾರ ಐತನ ಮತ್ ನಿನಗ? ಏ ಸರ್ ಚೇಚೆ ಆ ಥರ ಏನಿಲ್ಲ ಸರ್. ಅದೆಲ್ಲ ಹೋಗ್ಲಿ ಬಿಡು. ಬ್ಯಾಟ್ರಿ ಬಂದು ಬಿಡೋಣ ಈಗ. ಎಷ್ಟು ಕೊಡ್ತೀಯಪ್ಪ? ಏನು ಸರ್? ಲಂಚ ಸರ್ ಲಂಚನ ಸರ್? ಸರ್ ನಮ್ಮ ದಿನನಿತ್ಯ ಜೀವನ ಸಾಗಿಸೋಕೆ ಅಮೌಂಟ್ ಇಲ್ಲ ಸರ್. ಲಂಚ ಏನು ತಂದು ಕೊಡೋಣ ಸರ್ ನಾವು. ಇಲ್ಲಿ ನಿನಗೆ ಕೆಲಸ ಐತಂತ ಹೇಳಿದ ಬೋಳಿ ಮಗ ಯಾರವ? ಇಲ್ಲಿ ಕೆಲಸ ಐತಂತ ಹೇಳ್ಯಾನವ. 35 ಲಕ್ಷ ರೂಪಾಯಿ ಕೊಟ್ಟು ಕ್ಯಾಟ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಂತಂದು ಹೇಳಿ ನಾನು ಬೋಳಿ ಮಗ. ಸರ್ 35 ಲಕ್ಷನ ಸರ್? ಸರ್ 35 ಲಕ್ಷನ ಒಟ್ಟಿಗೆ ನೋಡಿ ಕ್ಯಾನೆ ಮೇಲೆ ಬರ್ಕೊಂಡ್ರಕ್ಕೆ ಸರ್. ಆ ಅಮೌಂಟ್ ನಾವು ನೋಡೋಕೆ ಈಗ ತೊಂಬ ಅಂದ್ರೆ ಅದನ್ನ ಹೇಳಿದ್ದ ತರಲಿ ಸರ್. ಒಂದು ವೇಳೆ ಆ 35 ಲಕ್ಷ ರೂಪಾಯಿ ನನ್ನ ಹತ್ರ ಇದ್ದಿರಿ ಸರ್, ಆ 35 ಲಕ್ಷ ರೂಪಾಯಿದಾಗ ನಾನು ಇಡೀ ಜೀವನವನ್ನೇ ಸಾಗಿಸ್ತಿದ್ದೆ ಸರ್. ನಾ ಇಲ್ಲಿ ಬರ್ತಿದ್ಲಿ ಸರ್. ಇಲ್ಲೇನು ಮುಕ್ಳು ಹಿಡ್ಸಕ್ಕೆ ಬಂದೀನಿ ಹಂಗಾರ? ತಮ್ಮ ಈಗಿನ ಜನ್ರೇಷನ್ ಒಳಗೆ ರೊಕ್ಕ ಕೊಟ್ಟರೆ ನೌಕರಿ ಹೋಗ್ತಾರ ಎಲ್ಲರೂ. ನಿಯತ್ನೇರಿ ಕಾಲು ಇಲ್ಲ. ನೀನು ಇಷ್ಟ ಅಂದಿದ್ರ ಮೊದ್ಲೇಕ ನಮ್ಮ ಆಫೀಸ್ ಒಳಗೆ ಕರ್ಕೊಂತಿದ್ದೀನಿ. ನೀನು ಹೆಜ್ಜೆನ ಹಿಡಿಸ್ಕೊಡ್ತಿದ್ದಿಲ್ಲ ಒಳಗ. ಸರ್ ನಾವು ರಾತ್ರಿ ಹಗಲು ಅಂತ ಎಲ್ಲ ಓದಿ ಇಷ್ಟು ಒಂದ 99 98 ಮಾರ್ಕ್ಸ್ ತೆಗೆದು ಇದಕ್ಕೆ ಬೆಲೆನೇ ಇಲ್ವಲ್ಲ ಅಂತಿರಲ್ಲ ಸರ್. ಏ ತಮ್ಮ, ಅದು ಏನೈತಿ 99 ಮಾರ್ಕ್ಸ್ ತೆಗ್ದಿಲ್ಲ, ಅದು ಜಸ್ಟ್ ಸರ್ಟಿಫಿಕೇಟಿಗೋಸ್ಕರ. ಏನೇ ಇದ್ರು ದುಡ್ಡಿಗೆ ಬೆಲೆ ಐತಿ, ಸರ್ಟಿಫಿಕೇಟಿಗೆ ಅಲ್ಲ. ಇವೇನು ಮಾರ್ಕ್ಸ್ ಕಾರ್ಡ್ ಅದಾವಲ್ಲ, ನಾಷ್ಟ ಆದ್ಮ್ಯಾಗ ಚಾ ಕುಡಿತಾರಲ್ಲ, ಚಾ ಕುಡಿದ್ರು ಕುಡಿಬೋದು ಬಿಟ್ಟರು ಬಿಡ್ಬೋದು ಅಂತಾರಲ್ಲ, ಆ ಲೆಕ್ಕಕ್ಕೆ ಇವೆಲ್ಲ ಮಾರ್ಕ್ಸ್ ಕಾರ್ಡ್. ಕುರಿಕಾಯಿ ಹುಡುಗನ್ನ ತಗೊಂಡು ಬಾಳಿನ ಅದ್ರ ಜೊತೆ 35 ಲಕ್ಷ ತಗೊಂಡು ಈಗ ಜಾಬ್ ಕೊಡ್ತೇವೆ. ರೊಕ್ಕ ಇಲ್ಲಾರ ಏನು ನಡೆಯಂಗಿಲ್ಲ ಅವ್ರಿಗೆ. ಸರ್ ಇವೇನು ಕಂಪ್ನಿ ಅದಲ್ಲ ಸರ್, ಇವು ಸರ್ಕಾರ ಅಧೀನದಲ್ಲಿರೋ ಸರ್. ಲಂಚ ಕೊಟ್ಟರೆ ಬಾ ಅನ್ನೋದು, ಲಂಚ ಕೊಡದಿದ್ರೆ ಹೋಗು ಅನ್ನೋದು, ಇವೆಲ್ಲ ನೀವು ಮಾಡ್ಕೊಂಡಿರೋದು ಸರ್. ಸರ್ ಲಂಚ ಇದ್ದರೆ ಈ ಸರ್ಟಿಫಿಕೇಟ್ನ ಅವಶ್ಯಕತೆನೇ ಇಲ್ವಾ ಸರ್? ಆಫ್ಕೋರ್ಸ್, ಡೆಫಿನೆಟ್ಲಿ. ಸರ್ ನಮ್ಮಂಥ ಬಡ ವಿದ್ಯಾರ್ಥಿಗಳು ಹಗಲು ರಾತ್ರಿ ಇರುಳು ಎನ್ನದೆ ಓದಿ ಇಷ್ಟೆಲ್ಲ ಮಾರ್ಕ್ಸ್ ತೆಗೆದು ಏನು ಬಂತು ಸರ್ ಪ್ರಯೋಜನ? ಹಂಗಂದ್ರೆ ನಾವು ಓದೋದೇ ತಪ್ಪ? ಹಂಗಂದ್ರೆ ಸಾಲಿಗೆ ಹೋಗದೆ ಇರುವ ವ್ಯಕ್ತಿನ ಕರ್ಕೊಂಬಂದ್ರು ಲಂಚ ಕೊಟ್ಟರೆ ನೀವು ಕೆಲಸ ಕೊಡ್ತೀರಾ ಸರ್ ಅವ್ರಿಗೆ? ಆಫ್ಕೋರ್ಸ್, ಡೆಫಿನೆಟ್ಲಿ ಕೊಡ್ತೀವಿ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯೇ ಸಿಗುವುದು ಜಗದಲ್ಲಿ. ಧರಿಯೇ ಉರಿದು ನಿಂತರೂ ಸಾಗಿ ಬಾ, ಹಠವ ಬಿಡದೆ ಎದುರು ನಿಲ್ಲುವ. ಧೀರ 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 ಇಸುತನ, ಧೀರ 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 ಇಸುತನ, ಧೀರ 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 ಇಸುತನ, ಧೀರ 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 ಇಸುತನ. ಧೀರ 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 ಇಸುತನ, ಧೀರ 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 ಇಸುತನ, ಧೀರ ಧೀರ ಧೀರ. ಮಾರ್ಕ್ಸ್ ಕಾರ್ಡ್ ಯಾಕೆ ಕರೆದು ಹಾಕಿದ್ಯೋ? ಸರ್ ಒಬ್ಬ ಶಾಲೆ ಕಲೀಲಾರ ಹುಡುಗನ ಕರ್ಕೊಂಡ್ಬಂದು ಲಂಚ ಕೊಟ್ಟರೆ ಕೆಲಸ ಕೊಡ್ತೀನಿ ಅನ್ನೋರು ನೀವು. ನಾವು ಇಷ್ಟೆಲ್ಲ ಖರ್ಚು ಮಾಡಿ ಕಲ್ತು ನಮ್ಗೇನು ಉಪಯೋಗ ಆಯ್ತು ಸರ್? ಅದಕ್ಕೆ ಹರಿದಾಕಿನಿ ಸರ್ ನಾನು. ಇಲ್ಲ ಅಲ್ಲಿಕಪ್ಪ ಅಂತಂದ್ರೆ ಬೇರೆ ಕಡೆ ಸಿಗ್ತಿತ್ತಲ್ಲೋ ಕೆಲಸ, ಅವನ್ನ ಯಾಕೆ ಹರಿದಾಕಿದ್ವಿ ಸರ್ಟಿಫಿಕೇಟ್? ನಾವು ಪ್ರತಿಯೊಂದು ಇಂಟರ್ವ್ಯೂದಾಗ ಹೋದ್ರು ನಿಮ್ಮಂಥವ್ರು ಇದ್ದೇ ಇರ್ತಾರೆ ಸರ್. ನಾವು 99 ಅಲ್ಲ 100ಕ್ಕೆ 100 ತೆಗೆದ್ರು ನಮಗೆ ಕೆಲಸ ಕೊಡೋದಿಲ್ಲ ಅನ್ನೋದು ಗೊತ್ತಾಯ್ತು ಸರ್ ನಮಗೆ.
ನಾನು SSLCಯಲ್ಲಿ 99 ತೆಗೆದ ಸರ್. ನಮ್ಮ ಊರಿನಲ್ಲಿ ನಮ್ಮವ್ವ ಒಂದು ಸಂಭ್ರಮಣೆ ಮಾಡಿದಕ್ಕೆ ಥರ ಖುಷಿ ಪಟ್ಟಿಲ್ಲ ಸರ್. ಆದರೆ ಅಕ್ಕಿ ಸಂಭ್ರಮಕ್ಕೆ ಒಂದು ಬ್ರೇಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿದ್ದಿಲ್ಲ ಸರ್. ನಾವು ಇನ್ನೊಂದು ಕಡೆ ಇಂಟರ್ವ್ಯೂ ಹೋದರೂ ನಮಗೆ ಈ ಖರ್ಚಾಗತ್ತೆ ಹೊರತಾಗಿ ನಮ್ಗೆ ಕೆಲಸ ಸಿಗೋಲ್ಲ ಸರ್. ನಾವು ಯಾರೋ ಒಬ್ಬರ ಕಡೆ ದಿನ 50-100 ಇಸ್ಕೊಂಡು ನಾವು ಕೆಲಸಕ್ಕೆ ಬರ್ತೀವಿ ಸರ್. ನೀವು ಈ ಥರ ನಮ್ಮ ಲಂಚಕ್ಕೆ ನಮಗೆ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಸರ್. ನೀವು ಇನ್ನೂ ಖರ್ಚು ಮಾಡ್ತಾ ಹೊರತಾಗಿ ನಮ್ಗೆ ಕೆಲಸ ಕೊಡಿಸೋಲ್ಲ ಸರ್. ನಮ್ಗೆ ಇವಾಗ ಗೊತ್ತಾಯ್ತು ಸರ್, ಇಷ್ಟೆಲ್ಲ ಮಾರ್ಕ್ಸ್ ತೆಗೆಸೋ ನಮ್ಗಿನ್ನ ಹೆಚ್ಚಿಗೆ ಆಸೆ ಹುಟ್ಟುತ್ತೆ ಹೊರತಾಗಿ ನಮಗಂತರೂ ಗೌರ್ಮೆಂಟ್ ನೌಕರಿ ಸಿಗಲ್ಲ ಸರ್. ಹೋಗ್ಬಿಡ್ತೀನಿ ಸರ್. ಇನ್ನೊಂದು ಮಾತು ಸರ್, ನಿಮ್ಮಂಥ ಲಂಚ ತಿನ್ನೋರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ನಮ್ಮಂಥ ವಿದ್ಯಾರ್ಥಿಗಳಿಗೆ ಕೆಲಸ ಸಿಗೋದಿಲ್ಲ ಸರ್. 100% ತೊಗೊಂಡ್ರೂ ಕೆಲಸ ಸಿಗೋಲ್ಲ ಸರ್. ಹೋಗ್ಬಿಡ್ತೀನಿ ಸರ್.